ರೈತರ ಮಿತ್ರರೇ ನಮಸ್ಕಾರ. ನೋಡಿ, ನಾನೊಂದು ಪಪ್ಪಾಯಿ ಗಿಡ ತೋರಿಸ್ತಾ ಇದ್ದೀನಿ. ಇದರಲ್ಲಿ ವಿಡಿಯೋದಲ್ಲಿ ಪಪ್ಪಾಯಿ ಗಿಡ ನಿಮಗೆ ಕಾಣಿಸ್ತಾ ಇದೆ. ಈ ಪಪ್ಪಾಯಿ ಗಿಡ ನಾವು 5-6 ತಿಂಗಳಾಯ್ತು ಹಾಕಿ. ಒಂದು ಹಣ್ಣಿನ ಒಂದು ನಾಟಿ ಪಪ್ಪಾಯಿ ಗಿಡದ ಒಂದು ಹಣ್ಣು ತಿಂದು ಅದರಲ್ಲಿರೋವಂಥ ಬೀಜಗಳನ್ನ, ಕೆಲವು ಬೀಜಗಳನ್ನ ನಾವು ನೆಟ್ಟಿದ್ವಿ. ನೆಟ್ಟು ಅದೊಂದು 1 ಅಡಿ 1.5 ಅಡಿ ಹೈಟ್ ಆದಮೇಲೆ ತಗೊಬಂದು ನಾವು ನಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ. ರೈತರೆಲ್ಲ ಹೇಳ್ತಾರೆ, ಪ್ರತಿ ಒಂದು ಪಪ್ಪಾಯಿ ಗಿಡ ಬೆಳಿಬೇಕಂದ್ರೆ ಅದಕ್ಕೆ ರಾಸಾಯನಿಕ ಸಂಚಲನ ಬೇಕೇ ಬೇಕಂತಾರೆ. ಆದರೆ ನಾವು ಇದಕ್ಕೆ ಯಾವುದೇ ಗೊಬ್ಬರ ಆಗಲಿ, ಯಾವುದೇ ಔಷಧಿ ಆಗಲಿ, ಯಾವುದೇ ರೀತಿ ಏನೇನು ಕೊಟ್ಟಿಲ್ಲ. ನಾವು ಏನು ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಟ್ಕೊಂಡಿದ್ದಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಲಿ ಏನೂ ಕೊಟ್ಟಿಲ್ಲ. ನೋಡಿ, ಕಾಣ್ತಾ ಇರ್ಬೋದು, ಇಲ್ಲೇನು ಗಿಡ ಇದೆಯಲ್ಲ, ಇದು ಈ ಗಿಡದ ಸುತ್ತ ಏನು ಕಳೆ ಬೆಳ್ಕೊಂಡಿರುತ್ತಲ್ಲ, ಈ ಕಳೆ ಬೆಳ್ಕೊಂಡಿರೋದನ್ನೇ ಅದ್ರ ಕಿತ್ತು ಅದ್ರ ಬುಡಕ್ಕಷ್ಟೇ ಹಾಕಿರೋದಷ್ಟೇ. ನಾವು ಮಲ್ಚಿಂಗ್ ಮಾಡಿರೋದಷ್ಟು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಇದಕ್ಕೆ ಮಾಡಿಲ್ಲ. ನೋಡಿ, ಅದ್ಭುತವಾಗಿ ಕಾಯಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ. ಒಂದೊಂದು ಕಾಯಿ ಸುಮಾರು 1.5 kg ತನಕ ಇದೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಅದ್ಭುತವಾಗಿದ್ದಾರೆ. ಕಾಯಿಗಳಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನೋಡಿ, ಕೆಲವು ಕಾಯಿಗಳು ಪಪ್ಪಾಯದ ಹಾಲೇನಿದೆ, ಆ ಹಾಲು ಪರಂಗಿ ಹಣ್ಣಿನ ಹಾಲೇನು ಸೋರ್ತಾ ಇರುತ್ತೆ ಮೇಲ್ಗಡೆಯಿಂದ. ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನಿಮಗೆ. ನೋಡಿ, ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ರೈತರು ರಾಸಾಯನಿಕ ಗೊಬ್ಬರಗಳು ಬೇಕೇ ಬೇಕು, ಇಲ್ಲ ಅಂದರೆ ಯಾವುದೇ ಬೆಳೆ ಬರಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಒಳಗಾಗಿದ್ದೇವೆ. ನಮ್ಮನಂಥ ಮನಸ್ಥಿತಿ ತಳೆದವರು ಇದೇ ರಾಸಾಯನಿಕ ಗೊಬ್ಬರಗಳನ್ನು ತಯಾರಿಸುವಂತಹ, ರಾಸಾಯನಿಕ ವಿಷಗಳನ್ನು ಉತ್ಪಾದಿಸುವಂತಹ ಕೆಲವು ಬುದ್ಧಿಜೀವಿಗಳೇ ನಮ್ಮನ್ನು ಈ ರೀತಿ ದ್ವಂದ್ವಕ್ಕೆ ಸಿಲುಕಿಸಿರೋದು. ರೈತ ಮಿತ್ರರೇ, ಇಂತಹ ಆಲೋಚನೆಗಳೇ ನಾವು ಹೊರಗೆ ಬಂದು ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಕಡೆಗೆ ರೈತ ವಾಲ್ಕೋಬೇಕಿಂದು ನೋಡು. ಆವಾಗ ಮಾತ್ರ ರೈತನಿಗೆ ಒಂದು ಸ್ವಲ್ಪವಾದ ಒಂದು ಲಾಭ ಅನಿಸುತ್ತೆ. ಬಿಟ್ಟರೆ ನೀವೆಲ್ಲವನ್ನೂ ರಾಸಾಯನಿಕ ಗೊಬ್ಬರಗಳು ಮತ್ತು ಇನ್ನಿತರ ದುಬಾರಿ ವೆಚ್ಚದ ಕಾರ್ಯಗಳನ್ನು ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಿಮಗೆ ಭವಿಷ್ಯದಲ್ಲಿ ನಿಮಗೆ ನಷ್ಟವೇ ಹೊರತು ಲಾಭ ಅಂತೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಇನ್ನೂ ಎಷ್ಟು ಮಗ್ಗಿದೆ ನೋಡಿ, ಇದರಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಮಗ್ಗುಗಳು. ನೋಡಿ ಎಷ್ಟು ಪಪ್ಪಾಯ ಇದೆ. ನೋಡಿ, ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಇದೆ. ಇದಕ್ಕೆ ಯಾವುದೇ ರೀತಿ ನಾವು ಏನು ಹಸ್ತಕ್ಷೇಪ ಮಾಡಿಲ್ಲ. ಏನು ಗಿಡ ಸುತ್ತ ಸ್ವಲ್ಪ ಕಳೆ ಬೆಳೆದಿತ್ತಲ್ಲ, ಅದನ್ನು ನೀಟಾಗಿ ಅದ್ರ ಬಡ್ಡೆಲೆ ಮಾಯಿಶ್ಚರ್ ಸ್ವಲ್ಪ ಹೋಲ್ಡ್ ಆಗಲಿ, ಬಿಸಿಲಿಗೆಲ್ಲ ಆವಿ ಆಗಬಾರ್ದಂತ ನಾವು ಬೇಸಿಗೆಲೆಲ್ಲ ಹಾಕ್ಕೊಂಡಿರೋದು. ಅದ್ಭುತವಾಗಿದೆ ಅಲ್ಲ. ಹೇಗಿತ್ತು ಫ್ರೆಂಡ್ಸ್ ನಮ್ಮ ಈ ಸಹಜವಾಗಿ ಬೆಳೆದಿರೋವಂಥ ಒಂದು ಪಪ್ಪಾಯ ಗಿಡ? ಈ ಚಾನಲ್ ವೀಕ್ಷಿಸುವವರು ಪ್ರತಿಯೊಬ್ಬರು ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಇಂತಹ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.